ಜನ್ಮ ನಿಜಕ್ಕೂ ಸಾಕಾಗೋದಿಲ್ಲ. ಸೊ ತಾಯಿ ಅಂತ ಅಂದಾಗ್ಲೇ ಇಟ್ ಇಸ್ ಅದು ಒಂದು ಎಮೋಷನಲ್, ಇಟ್ ಇಸ್ ಒನ್ ಬಿಗ್ ಬಾಂಡ್. ಸೊ ಅದೆಲ್ಲ ಇರತ್ತೆ. ಸೊ ತಾಯಿ ಬಗ್ಗೆ ಈಗ ಸುಮ್ನೆ ಈಗ ನಾವು ಏನೋ ಒಂದು ವುಮೆನ್ಸ್ ಡೇ ಅಂತ ಫಂಕ್ಷನ್, ಮದರ್ಸ್ ಡೇ ಅನ್ನೋ ಫಂಕ್ಷನ್ ಅಲ್ಲಿ ಮಾತ್ರ ನಾವು ಅವತ್ತಿನ ದಿನ ಒಂದು ಏನೋ ವಿಶಸ್ ಮಾಡೋದು, ಅವತ್ತಿನ ದಿನ ರೆಸ್ಪೆಕ್ಟ್ ಮಾಡೋದು. ನಿಮ್ಮ ಫ್ಯಾಮಿಲಿಗಳಲ್ಲಿ ನಿಮ್ಮ ತಾಯಿಯಂದ್ರು ಕೇವಲ ಹೌಸ್ ವೈಫ್ ಅಂತ ಮಾಡೋ ಹಾಗಿಲ್ಲ. ಸೊ ಆಕ್ಚುಲಿ ನಿಮ್ ತಾಯಿಯಂದ್ರು ನಿಮ್ಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಸೊ ಪ್ರತಿದಿನ ನಿಮ್ ತಾಯಿ ಆಬ್ವಿಯಸ್ಲಿ ಪ್ರತಿದಿನ ಅಡ್ಗೆ ಮಾಡ್ಕೊಡ್ತಾರೆ, ಯಾವಾಗೋ ಒಂದ್ ಚೆನ್ನಾಗ್ ಮಾಡಿರ್ತಾರೆ. ನೀವೆಲ್ಲ ಏನ್ ಮಾಡ್ತೀರಾ, ಇಗ್ನೋರ್ ಮಾಡ್ತೀರಾ ಅವ್ರನ್ನ. ಅಟ್ಲೀಸ್ಟ್ ಅವತ್ ಅಡ್ಗೆ ಚೆನ್ನಾಗಾದಾಗ ಅವ್ರಿಗೊಂದು ಚೆನ್ನಾಗಾಗಿದೆ ಅಮ್ಮ ಅಂತ ಹೇಳಿದ್ರೆ ನೀವು ಕಳ್ಕೊಳ್ಳೋ ಅಂತ ಏನೂ ಇರಲ್ಲ. ಸೊ ಅದನ್ನ ಮಾಡ್ಬೋದು. ಒಂದ್ ವೇಳೆ ಅವ್ರು ಬೈತಾ ಇದಾರೆ ಅಂದ್ರೆ ಮಕ್ಳೇ, ಅವ್ರು ಬೈಯೋದು ನೀವ್ ಹಾಳಾಗ್ಲಿ ಅಂತ ಯಾರೂ ಬೈಯೋದಿಲ್ಲ. ಅರ್ಥ ಆಗ್ತಿದೆನಾ? ಏನಕ್ಕೆ ಅಂದ್ರೆ ನೀವು ತುಂಬಾ ಒಳ್ಳೆ ದಾರಿಗೆ ಹೋಗಿ ಅನ್ನೋದಕ್ಕೆ ಅವ್ರು ನಿಮ್ಮಲ್ಲಿ ಕೋಪ ಮಾಡಿರ್ತಾರೆ ಅಥವಾ ಬೈದಿರ್ತಾರೆ. ಸೊ ಅದನ್ನೆಲ್ಲ ಒಂದ್ ದೊಡ್ಡ ಇಶ್ಯೂ ತರ ನೀವು ತಗೋಬಾರ್ದು. ಸೊ ತಾಯಿ ಅಂದ್ರೇನೆ ಒಂದು ಅದ್ಭುತ ಭಾವನೆಗಳ ಸಾಗರ. ಸೊ ತಾಯಿ ಅಂದ್ರೇನೆ ಟೋಟಲ್ ಅಕ್ಸೆಪ್ಟೆನ್ಸ್, ತಾಯಿ ಅಂದ್ರೇನೆ ಟೋಟಲ್ ಸಪೋರ್ಟ್, ತಾಯಿ ಅಂದ್ರೇನೆ ಅನ್ಕಂಡೀಷನಲ್ ಪ್ಯೂರ್ ಲವ್ ಆಗಿರ್ತದೆ. ಆ ಶ್ಲೋಕದ ಅರ್ಥ ಏನು ಅಂದ್ರೆ, ಆಚಾರ್ಯರಿಗೆ 10 ಆಚಾರ್ಯರಿಗೆ 1 ಉಪಾಧ್ಯಾಯ ಸಮಾನ, 100 ಆಚಾರ್ಯರಿಗೆ ಒಬ್ಬ ತಂದೆ ಸಮಾನ, 1000 ಆಚಾರ್ಯರಿಗೆ ಒಬ್ಬ ತಾಯಿ ಸಮಾನ. ಇದು ನಾನ್ ಹೇಳ್ತಾ ಇರೋದಲ್ಲ, ಮನುಸ್ಮೃತಿಯಲ್ಲೇ ಹೇಳ್ತಾ ಇದ್ದಾರೆ. 100 ಆಚಾರ್ಯರಿಗೆ ಒಬ್ಬ ತಾಯಿ ಸಮಾನ. ಈ ತಾಯಿ ಬಗ್ಗೆ ಮಾತಾಡೋದಕ್ಕಾಗ್ಲಿ ಅಥವಾ ತಾಯಿ ಋಣ ತೀರ್ಸೋದಕ್ಕೆ ಈ ಒಂದು ಜನ್ಮ ನಿಜಕ್ಕೂ ಸಾಕಾಗೋದಿಲ್ಲ. ಹೆಣ್ಣು ಹುಟ್ಟಿದರೆ ಈಡೆ ಹುಟ್ಟಿತು ಎನ್ನುವರು ಕೆಲವರು, ಹೆಣ್ಣು ಹುಟ್ಟಿದರೆ ಈಡೆ ಹುಟ್ಟಿತು ಎನ್ನುವರು ಕೆಲವರು, ಗಂಡು ಹುಟ್ಟಿದರೆ ಪೇಡ ಹಂಚುವರು ಹಲವರು. ಗಂಡು ಹುಟ್ಟಿದರೆ ಪೇಡೆ ಹಂಚುವರು ಹಲವರು, ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು ಕೆಲವರು, ಗಂಡು ಹುಟ್ಟಿದರೆ ದೊರೆ ಬಂದ ಎನ್ನುವರು ಹಲವರು. ಅಲ್ಲಿನ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೆಣ್ಣು, ಇಲ್ಲಿನ ನಿರ್ಮಲಾ ಸೀತಾರಾಮನ್ ಹೆಣ್ಣು, ಅಂದಿನ ಒನಕೆ ಓಬವ್ವ ಹೆಣ್ಣು, ಇಲ್ಲಿನ ಕಾಲು ಮರದ ತಿಮ್ಮಕ್ಕ ಹೆಣ್ಣು. ಹೆಣ್ಣು ಇಲ್ಲದೆ ಗಂಡು ಬಂದಿದ್ದಾದರೂ ಎಲ್ಲಿಂದ.